ಕಾಂಗ್ರೆಸ್ಸಿನ ಒಂದು ನಿಮಿಷ ಸರ್, ಇನ್ನೂ ಇಬ್ಬರು ಇದ್ದಾರೆ. ನಾಗರಾಜ್ ಅದು ಆ ಪತ್ರದ ಕಂಪ್ಲೀಟ್ ಡೀಟೇಲ್ ಓದ್ಕೊ ಬಂದಿದ್ದೀವಿ. ಆ ಪತ್ರ ಬರ್ತಿರೋದೇ ಅನ್ಕಾನ್ಸ್ಟಿಟ್ಯೂಷನಲ್, ಇಸ್ ಅನ್ಎಥಿಕಲ್ ಅಂತ ಮಾತು ಹೇಳ್ತೀನಿ, ಅನ್ಡೆಮೋಕ್ರೆಟಿಕ್ ಅಂತ ಹೇಳ್ತಾ ಇದ್ದೀರಿ. ಹಾಕೋಸ್ಕರ ಹೇಳ್ತೀನಿ, ನೀವು ವಿದಂಡವಾದವನ್ನು ನನ್ನ ಮೇಲೆ ಮಾಡಬೇಡಿ. ನಾನು ನಿಮ್ಮ ಸ್ನೇಹಿತ ಇದ್ದೀನಿ, ಮತ್ತೆ ನಿಮ್ಗೆ ಒಂದು ಗೌರವ ಕೊಡ್ತೀನಿ. ನಾನು ಯಾವಾಗಲೂ ಏನಾದ್ರು ಅಂದಿದ್ರೆ ನಿಮಗೆ ನಮಗೆ ಕ್ಷಮೆ ಇರಲಿ. ಆದ್ರೆ ನೀವು ಈ ತರ ಗೂಗ್ಲಿಗಳು ಹಾಕಿದ್ರೆ ನಾಗರಾಜ್ ಎದುರೆಲ್ಲ ವಿತಂಡವಾದನ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತು ಹೇಳ್ತೀನಿ. ನೀನ್ ಮಾತು ಕಲ್ತ್ಬಿಡ ಕಣೋ, ನಿಮ್ಮ ಹೆಂಗಸರು ಮಾತು ಕಲ್ಸ್ಬಿಡೋರೆ. ಹಾಗಾಗಿ ನೀವು ಇಡಿಯ ಹಿನ್ನೆಲೆ ನೋಡಿದಾಗ 0.53% ಕೂಡ ಅವ್ರ ಕನ್ವಿಕ್ಷನ್ ರೇಟ್ ಇಲ್ಲ. ನಾಗರಾಜ್ ಯಾದವ್ ನಾನು ಅವರಿಬ್ಬರದ್ದು ರಿಯಾಕ್ಷನ್ ಇಲ್ಲಿಗೆ ಬಂದು ನಮ್ಮ ಜೀವ ತಿನ್ನಕ್ಕೆ ಚಂಬೇಲಿ ಮಗ್ತಂತಂದು. ನಾನು ಕಾಂಗ್ರೆಸ್ನವ್ರಿಗೆ ಏನು ಕೌಂಟರ್ ಮಾಡಬೇಕು ಮಾಡ್ತೀವಿ. ಬಟ್ ಇದನ್ನ ನೋಡಿದ್ರೆ ಈ ಟೈಮಿಂಗ್ ಸಂಶಯ ಬರೋ ಹಾಗೆ ಇದೆ ರೀ. ತನಿಖೆ ನಡೀತಾ ಇದೆ. 3 ಬೈ ಎಲೆಕ್ಷನ್ ಗೆದ್ದು ಸಿದ್ದರಾಮಯ್ಯನವರು ಏನೋ ಗೆಲುವಿನ ಧ್ವಜ ಹಾರಿಸಿದ್ದಾರೆ. 14 ಸೈಟ್ಗಳನ್ನು ವಾಪಸ್ ಕೊಟ್ಟ ನಂತರ ಕೇಸ್ ಅವ್ರ ಪರವಾಗಿ ಟರ್ನ್ ಆಗಿದೆ. ಈಗ ಹೈಕೋರ್ಟ್ನಲ್ಲಿ ಬರೋ ಟೈಮಿಗೆ ಈ ರಿಪೋರ್ಟ್ ಬಿಟ್ಬಿಡ್ತಾರೆ ಅಂದರೆ ಇದ್ರಲ್ಲಿ ಪೊಲಿಟಿಕಲ್ ಇಂಟೆನ್ಷನ್ ಇಲ್ಲ ಅಂತ ನಾವು ಹೆಂಗೆ ನಂಬೋಣ? ಬಿಂದಿಗೆ ಕದ್ದಂತ ಕಳ್ಳ ಬಿಂದಿಗೆ ಪರದ್ ಕೊಟ್ಬಿಟ್ರೆ ಅವ್ನು ಕಳ್ಳ ಅಂದೇ ಇರ್ಲಿಕ್ಕೆ ಆಗ್ತದ್ಯಾ? ಬ್ಯೂಟಿಫುಲ್ ಪಾಯಿಂಟ್. ಒಂದು ಜನಪದದ ಕತೆ ಹೇಳ್ತಾ ಇದ್ದೀನಿ ನಿಮಗೆ. ಒಂದು ಊರಿನಲ್ಲಿ ಒಬ್ಬ ಮಾವಿನಕಾಯಿ ಕಳಿತಾ ಇದ್ದನಂತೆ, ತುಂಬಾ ಮಾವಿನಕಾಯಿ ಕಳಿತಾ ಇದ್ದ. ಊರವರೆಲ್ಲ ಇವನನ್ನು ಹಿಡಿಬೇಕು ಅಂತ ಹೇಳಿ ಬಹಳ ಸಾಹಸ ಪಡ್ತಾ ಇದ್ರು. ಒಂದಿನ ರಾತ್ರಿ ಮಾವಿನಕಾಯಿ ಕಳಿತಾ ಇರುವಂತ ಸಂದರ್ಭದಲ್ಲಿ ಹೋಗಿ ಬ್ಯಾಟ್ರಿ ಹೊಡಿತಾರೆ, ಕಂಡು ಬಿಡ್ತಾನೆ. ಅಣ್ಣ, ನೀನು ಮಾವಿನಕಾಯಿ ಕಳಿತಾ ಇದೆಯಾ, ನಿನ್ನ ಬಿಡೋದಿಲ್ಲ, ನಿಮ್ಮ ಅಪ್ಪನಿಗೆ ವಿಷಯ ಹೇಳ್ತೀನಿ ಅಂತ ಹೇಳಿದಾಗ ಅವ್ನು ಹೇಳ್ತಾನಂತೆ, ಇನ್ನು ಸ್ವಲ್ಪ ಮ್ಯಾಲ್ ಹೊಡಿರಿ, ನಮ್ಮ ಅಪ್ಪ ಮ್ಯಾಲಿದ್ದಾನೆ, ನನಗಿಂತ ಮುಂಚೆ ಕಳಿತಾ ಇದ್ದಾನೆ ಅಂತ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಇಡಿ ಮಾಡಿರೋ ಕೆಲಸ ಏನು ಗೊತ್ತಾ? ಯಾರೋ ಅಧಿಕಾರಿಗಳ ಮೇಲೆ ಸಾರಿಸ್ಲಿಕ್ಕೆ ನೋಡಿದಿರಲ್ಲ, ಇದು ಅಲ್ಲ ಸ್ವಾಮಿ, ದೊಡ್ಡ ಅಪ್ಪ ಮೇಲ್ಗಡೆ ಇದ್ದಾನೆ ಅಂತ ಇಡಿ ಬ್ಯಾಟ್ರಿ ಹೊಡೆದದೆ, ಬೆಳಕು ಬೀರದೆ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಬೆಳಕಿನಲ್ಲಿ ಬೆಳಕಾಕಿರೋದು, ಅವರು ಬೆಳಕಾಕಿ ಮಾಡಿಸ್ತಾರೆ. ಸ್ವಾಮಿ, ಬೆಳಕಿನಲ್ಲಿ ಕಂಡ ವಿಷಯವನ್ನ ಲೋಕಾಯುಕ್ತಕ್ಕೆ ತಲುಪಿಸಿದೆ, ಇದರಲ್ಲಿ ತಪ್ಪೇನಿದೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದ್ರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.